ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಫ್ರೀ ಟೈಮಲ್ಲಿ ಫೋನಲ್ಲಿ ರೀಲ್ಸ್ ನೋಡಿಕೊಂಡು ಮತ್ತೆ ಆನ್ಲೈನ್ ಶಾಪಿಂಗ್ ಮಾಡಿಕೊಂಡು ಟೈಮ್ನ ವೇಸ್ಟ್ ಮಾಡ್ತಿದ್ದೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೋಸ್ಕರ. ಜಸ್ಟ್ ನೀವೇನು ಆನ್ಲೈನಲ್ಲಿ ಬೈ ಮಾಡಿರುವ ಪ್ರಾಡಕ್ಟ್ನ ಇಟ್ಕೊಂಡು ಮನೆಯಲ್ಲೇ ಕುತ್ಕೊಂಡು ಮೀಶೋ ಹಾಲ್ ವಿಡಿಯೋಸ್ನ ಮಾಡಿಕೊಂಡು ನೀವು ಕೈ ತುಂಬ ಹಣನ ಸಂಪಾದಿಸ್ಬೋದು. ಹೌದು ಫ್ರೆಂಡ್ಸ್, ಮೀಶೋ ಹಾಲ್ ವಿಡಿಯೋನ ಮಾಡಿ ಇವಾಗಿನ ಟೈಮಲ್ಲಿ ತುಂಬ ಕ್ರಿಯೇಟರ್ಸ್ ಬಂದ್ಬಿಟ್ಟು ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಜಸ್ಟ್ ಪ್ರಾಡಕ್ಟಿನ ರಿವ್ಯೂನ ತೋರಿಸ್ಬಿಟ್ಟು ಹಣನ ಸಂಪಾದಿಸ್ತಿದ್ದಾರೆ. ಅದು ಬಂದ್ಬಿಟ್ಟು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು. ಈ 3 ಪ್ಲಾಟ್ಫಾರ್ಮಲ್ಲಿ ನೀವು ಯಾವುದ್ರಲ್ಲಿ ಬೇಕಿದ್ರೂ ಈ ರೀತಿ ಹಾಲ್ ವಿಡಿಯೋಸ್ನ ಮಾಡಿಬಿಟ್ಟು ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಇವಾಗಿನ ಟೈಮಲ್ಲಿ ತುಂಬ ಅಂದರೆ ತುಂಬಾ ಟ್ರೆಂಡಿಂಗಲ್ಲಿದೆ ಈ ರೀತಿ ವಿಡಿಯೋಸ್ಗಳು. ಓಕೆನಾ? ಇದರಿಂದ ನೀವು ಕೂಡ ಈ ರೀತಿ ವಿಡಿಯೋಸ್ನ ಮಾಡಿಬಿಟ್ಟು ಜಸ್ಟ್ ಪ್ರಾಡಕ್ಟ್ನ ರಿವ್ಯೂನ ಕೊಟ್ಟರೆ ಸಾಕು. ನೀವು ಜೆನ್ಯೂನ್ ಆಗಿ ಪ್ರಾಡಕ್ಟ್ನ ರಿವ್ಯೂನ ಕೊಟ್ಬಿಟ್ಟು ಈ ರೀತಿ ಹಾಲ್ ವಿಡಿಯೋಸ್ನ ಮಾಡಿಕೊಂಡು ನೀವು ಕೂಡ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಇದರಲ್ಲಿ ನೀವು ಎರಡು ರೀತಿ ಅರ್ನಿಂಗ್ಸ್ನ ಮಾಡ್ಬೋದು. ಒಂದು ಮೀಶೋದಿಂದ ಬರುವಂಥ ಕಮಿಷನ್, ಇನ್ನೊಂದು ಬಂದ್ಬಿಟ್ಟು ಯೂಟ್ಯೂಬಲ್ಲಿ ವಿಡಿಯೋ ಹಾಕೋದ್ರಿಂದ ಮಾನಿಟೈಸ್ ಆದಮೇಲೆ ನಿಮಗೆ ಅಮೌಂಟ್ ಕೂಡ ಸಿಗೋದು. ಈ ರೀತಿ ಎರಡು ರೀತಿ ನೀವು ಕೂಡ ಅರ್ನಿಂಗ್ಸ್ನ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೀಶೋದಲ್ಲಿ ನೀವು ಪ್ರಾಡಕ್ಟ್ನ ಬೈ ಮಾಡಿಬಿಟ್ಟು ಅದರ ರಿವ್ಯೂ ವಿಡಿಯೋನ ಯಾವ ರೀತಿ ಮಾಡೋದು. ರಿವ್ಯೂ ವಿಡಿಯೋ ಮಾಡಿಬಿಟ್ಟು ಆ ವಿಡಿಯೋನ ನೀವು ಏನು ಹಾಲ್ ವಿಡಿಯೋಸ್ನ ನೀವು ಶೂಟ್ ಮಾಡಿರ್ತಿರ್ವಲ್ಲ ಅದನ್ನು ಎಡಿಟ್ ಮಾಡಿ ಯಾವ ರೀತಿ ಅಪ್ಲೋಡ್ ಮಾಡೋದು ಯೂಟ್ಯೂಬ್ಗೆ. ಅಪ್ಲೋಡ್ ಮಾಡಾದ್ಮೇಲೆ ಅದರಲ್ಲಿ ಅಫಿಲೇಟ್ ಲಿಂಕನ್ನು ಯಾವ ರೀತಿ ಜನರೇಟ್ ಮಾಡೋದು, ಅಫಿಲೇಟ್ ಲಿಂಕ್ನ ಜನರೇಟ್ ಮಾಡಿಬಿಟ್ಟು ನಾವು ಯಾವ ರೀತಿ ಅರ್ನಿಂಗ್ಸ್ನ ಮಾಡೋದು ಅಂತ ಎಲ್ಲದನ್ನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ ಆಗಿ ವಾಚ್ ಮಾಡಿ. ಓಕೆನಾ? ವಿಡಿಯೋನ ಎಲ್ಲಾದರೂ ಸ್ಕಿಪ್ ಮಾಡಿದ್ರೆ ಮೈನ್ ಆಗಿರುವಂತಹ ಟಿಪ್ಸ್ ಅನ್ನ ನೀವು ಮಿಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಫಸ್ಟ್ ಬಂದ್ಬಿಟ್ಟು ನೀವು ಈ ರೀತಿ ಹಾಲ್ ವಿಡಿಯೋಸ್ನ ಮಾಡಬೇಕಂದ್ರೆ ಇದಕ್ಕೆ ನೀವು ಫಸ್ಟ್ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಬೇಕಾಗಿರುತ್ತೆ. ಮೀಶೋ ಕ್ರಿಯೇಟರ್ ಕ್ಲಬ್ಗೆ ನೀವು ಜಾಯ್ನ್ ಆಗೋದು ಹೇಗೆ ಅಂತ ಡೀಟೇಲ್ ಆಗಿ ವಿಡಿಯೋನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿಂದ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಯಾವ ರೀತಿ ಜಾಯ್ನ್ ಆಗೋದು ಅಂತ ನೋಡಿಕೊಂಡು ತಿಳ್ಕೊಳ್ಬೋದು. ಓಕೆ, ಆಲ್ರೆಡಿ ತುಂಬ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಮೀಶೋ ಕ್ರಿಯೇಟರ್ ಕ್ಲಬ್ ರಿಲೇಟೆಡ್. ಓಕೆನಾ? ಅಲ್ಲಿಂದ ಹೋಗ್ಬಿಟ್ಟು ನೀವು ಈಸಿಯಾಗಿ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗ್ಬೋದು. ಏನು ಟೆನ್ಷನ್ ಇಲ್ಲ, ಅದರಲ್ಲಿ ಈಸಿಯಾಗಿ ಆರಾಮಾಗಿ ನೀವು ಜಾಯ್ನ್ ಆಗ್ಬೋದು. ಆದರೂ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಯಾವ ರೀತಿ ಜಾಯ್ನ್ ಆಗೋದು, ಅಫಿಲೇಟ್ ಲಿಂಕ್ ಯಾವ ರೀತಿ ಜನರೇಟ್ ಮಾಡೋದು, ವಿಡಿಯೋ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಈ ರೀತಿ ಲಿಂಕ್ ಮಾಡಾದ್ಮೇಲೆ ನೀವು ಮೀಶೋದಿಂದ ಒಂದು ಪ್ರಾಡಕ್ಟ್ನ ಬೈ ಮಾಡಿ ಅದ್ರ ರಿವ್ಯೂ ವಿಡಿಯೋನ ಮಾಡಬೇಕಾಗಿರುತ್ತೆ. ರಿವ್ಯೂ ವಿಡಿಯೋನ ಮಾಡಿಬಿಟ್ಟು ನೀವು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಬೇಕು ಫಸ್ಟ್. ಓಕೆನಾ? ಒಂದು ವಿಡಿಯೋ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿ. ಇದಾದ್ಮೇಲೆ ಬೇಕಿದ್ರೆ ನೀವು ಯೂಟ್ಯೂಬಲ್ಲಿ ಮತ್ತೆ ಫೇಸ್ಬುಕ್ಕಲ್ಲಿ ಇಲ್ಲ ನಾವು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂದರೆ ಇನ್ಸ್ಟಾದಲ್ಲೂ ಕೂಡ ಅಪ್ಲೋಡ್ ಮಾಡ್ಬೋದು. 3 ಪ್ಲಾಟ್ಫಾರ್ಮಲ್ಲೂ ನೀವು ಇದೇ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಓಕೆನಾ? ಇದು ನಿಮಗೆ ಕನ್ಫ್ಯೂಸ್ ಅನಿಸ್ತಿರ್ಬೋದು. ನಾನು ಡೀಟೇಲ್ ಆಗಿ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಇನ್ನು ನೀವೇನಾದರೂ ಬಿಗಿನರ್ಸ್ ಆಗಿದ್ದು ನಾವು ಯಾವುದೇ ರೀತಿ ಪ್ರಾಡಕ್ಟ್ಗಳನ್ನ ಬೈ ಮಾಡಿಲ್ಲ, ನಾವೀಗ ಬೈ ಮಾಡಬೇಕು ಅನ್ನೋರು ನೀವು ಮೀಶೋದಲ್ಲಿ ಹೋಗ್ಬಿಟ್ಟು ತುಂಬ ಕಮ್ಮಿ ಬಜೆಟ್ನಲ್ಲಿ ಬರುವಂತಹ ಪ್ರಾಡಕ್ಟ್ಸ್ಗಳನ್ನ ನೀವು ಬೈ ಮಾಡಿ ರಿವ್ಯೂ ವಿಡಿಯೋಸ್ನ ಮಾಡ್ಕೊಳ್ಬೋದು. ಓಕೆನಾ? ಒಂದು 4 to 5 ಪ್ರಾಡಕ್ಟ್ನ ನೀವು ತರಿಸ್ಕೊಂಡು ಒಂದು ವಿಡಿಯೋನ ಮಾಡ್ಕೊಳ್ಬೇಕು. ಒಂದೇ ಸಲ ನಿಮಗೆ ಎಲ್ಲ ಪ್ರಾಡಕ್ಟ್ನು ತರ್ಸೋಕ್ಕಾಗಲ್ಲ ಅನ್ನೋರು ಒಂದೊಂದೇ ಪ್ರಾಡಕ್ಟ್ನ ತರಿಸ್ಬಿಟ್ಟು ಅದು ಒಂದೊಂದು ರಿವ್ಯೂ ವಿಡಿಯೋಸ್ನ ನೀವು ಶೂಟ್ ಮಾಡಿ ತಗೊಳ್ಬೋದು. ಅದು ಬೇಕಿದ್ರೆ ನೀವು ಲಾಂಗ್ ಫಾರ್ಮೇಟಲ್ಲೂ ಮಾಡ್ಬೋದು, ಶಾರ್ಟ್ ಫಾರ್ಮೇಟಲ್ಲೂ ಮಾಡ್ಕೊಳ್ಬೋದು. ಅಂದರೆ ಈಗ ಲಾಂಗ್ ವಿಡಿಯೋ ನಾವು ಯಾವ ರೀತಿ ಈ ರೀತಿ ಶೂಟ್ ಮಾಡ್ತೀವಲ್ವಾ ಆ ರೀತಿನೂ ಶೂಟ್ ಮಾಡ್ಕೊಳ್ಳಿ, ಮತ್ತು ಶಾರ್ಟ್ ವಿಡಿಯೋಗೆ ಯಾವ ರೀತಿ ಅಪ್ಲೋಡ್ ಮಾಡ್ತೀವಿ ಆ ರೀತಿ ಕೂಡ ನೀವು ಶೂಟ್ ಮಾಡಿ ತಗೊಳ್ಬೋದು. ಓಕೆನಾ? ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಿರೋದು ನಿಮಗೆ ಲಾಂಗ್ ವಿಡಿಯೋ ಫಾರ್ಮ್ಯಾಟಲ್ಲಿ, ಅಂದರೆ ಪ್ರಾಡಕ್ಟ್ಸಿಂದು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಹಾಲ್ ವಿಡಿಯೋಸ್ನ ಮಾಡ್ತೀವಲ್ವಾ ಅದು ಹೇಗೆ ಮಾಡೋದು ಅಂತ. ಈಗ ನೀವು ಪ್ರಾಡಕ್ಟ್ ಅಂತ ಹೇಳಿದ್ರೆ ನೀವು ಕುರ್ತಿ ಸೆಟ್ ತರಿಸ್ಕೊಳ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಇಲ್ಲ ಕಿಚನ್ ಐಟಮ್ಸ್ ಆಗಿರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಪ್ರಾಡಕ್ಟ್ಸ್ಗಳಿಂದ ಅನ್ಬಾಕ್ಸಿಂಗ್ ಕೂಡ ನೀವು ಮಾಡ್ಬೋದು. ಇದು ನಿಮಗೆ ಇಷ್ಟ ಬಂದಾಗ ನೀವು ಮಾಡ್ಕೊಳ್ಬೋದು. ಓಕೆನಾ? ಪ್ರಾಡಕ್ಟ್ ಅಂದರೆ ಬರೀ ಡ್ರೆಸ್ಸು ಮೆಟೀರಿಯಲ್ಸ್ ಅದೇ ತರಿಸ್ಬೇಕಂತನೂ ಇಲ್ಲ. ಎಲ್ಲ ಪ್ರಾಡಕ್ಟ್ಸ್ನು ಒಂದೇ ಸಲ ತರ್ಸೋಕ್ಕಾಗಲ್ಲ ಅನ್ನೋರು ಒಂದೊಂದೇ ಪ್ರಾಡಕ್ಟ್ನ ತರಿಸಿ ಒಂದೊಂದು ವಿಡಿಯೋನ ಶೂಟ್ ಮಾಡಿ ಇಟ್ಕೊಂಡು ಫೈನಲ್ ಆಗಿ ಎಲ್ಲ ಪ್ರಾಡಕ್ಟ್ನು ಸೇರಿಸಿ ಫೈನಲ್ ಒಂದು ವಿಡಿಯೋಸ್ನ ನೀವು ಎಡಿಟ್ ಮಾಡಿ ತಗೊಳ್ಬೇಕಾಗಿರುತ್ತೆ. ಓಕೆನಾ? ಎಡಿಟಿಂಗ್ಗೆ ಅಂತ ಹೇಳಿಬಿಟ್ಟು ನೀವು ಇನ್ಶಾಟ್ ಅಥವಾ ಕೈನ್ ಮಾಸ್ಟರ್ ಇಲ್ಲ ಇನ್ನೂ ತುಂಬ ಎಡಿಟಿಂಗ್ ಆ್ಯಪ್ಸ್ಗಳಿದೆ, ಅದನ್ನು ಯೂಸ್ ಮಾಡಿಕೊಂಡು ಎಡಿಟಿಂಗ್ ಕೂಡ ಮಾಡ್ಕೊಳ್ಬೋದು. ನಿಮಗೇನಾದರೂ ಈ ರೀತಿ ಎಡಿಟಿಂಗ್ ಮಾಡೋದು ಯಾವ ರೀತಿ ಅಂತ ವಿಡಿಯೋ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಒಂದು ವಿಡಿಯೋನ ಮಾಡಿ ಹೇಳ್ಕೊಡ್ತೀನಿ ಯಾವ ರೀತಿ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡಿ ಎಡಿಟ್ ಮಾಡೋದು. ಇನ್ನು ಅನ್ಬಾಕ್ಸಿಂಗ್ ವಿಡಿಯೋ ಯಾವ ರೀತಿ ಶೂಟ್ ಮಾಡೋದು ಅಂತಲೂ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ, ಪ್ರಾಡಕ್ಟ್ನ ಯಾವ ರೀತಿ ನಾವು ಅನ್ಬಾಕ್ಸಿಂಗ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಈಗ ಆಲ್ರೆಡಿ ಪ್ರಾಡಕ್ಟ್ನ ತರಿಸಿದ್ದೀವಿ, ವಿಡಿಯೋನ ಶೂಟ್ ಮಾಡೋದು ಗೊತ್ತಿದೆ, ಫೋನ್ನ ಈಗ ಹೆಂಗೆಗೋ ಇಟ್ಟು ನಾವು ಒಂದ್ಸಲ ವಿಡಿಯೋನ ಶೂಟ್ ಮಾಡಿ ತೊಗೊಂಡಿದ್ದೀವಿ. ಆದರೆ ನಮಗೆ ಹೇಳೋಕ್ಕೆ ಬರಲ್ಲ ಪ್ರಾಡಕ್ಟ್ ಬಗ್ಗೆ ನಾವು ಏನು ಹೇಳೋದು ಅಂತ ಹೇಳಿದ್ರೆ ಜಸ್ಟ್ ನೀವು ಒಂದು ಪ್ರಾಡಕ್ಟ್ನ ತೋರಿಸ್ಬಿಟ್ಟು ಅದರ ರಿವ್ಯೂ ಹೇಳಬೇಕಾಗಿರುತ್ತೆ. ಅಂದರೆ ಅದರ ಕ್ವಾಲಿಟಿ ಹೇಗಿದೆ ಅಂತ ನೀವು ಹೇಳಬೇಕಾಗಿರುತ್ತೆ. ಕ್ವಾಲಿಟಿ ವೈಸ್ ಮತ್ತು ಅದರಲ್ಲಿ ಯಾವ್ಯಾವ ರೀತಿ ವರ್ಕ್ ಇದೆ ಅಂತೆಲ್ಲ ಹೇಳಬೇಕು. ಸ್ಲೀವ್ಸ್ ಯಾವ ರೀತಿ ಇದೆ, ಫುಲ್ ಸ್ಲೀವ್ಸ್ ಇದೆಯಾ, 3/4 ಸ್ಲೀವ್ಸ್ ಇದೆಯಾ ಅಂತೆಲ್ಲ ಹೇಳಬೇಕು. ಮತ್ತು ಪ್ರಾಡಕ್ಟ್ ಯಾವ ಮೆಟೀರಿಯಲ್ ಅಂತ, ಈಗ ಕಾಟನ್ನ ಏನಂತ ಹೇಳಬೇಕು. ಓಕೆನಾ? ಅದಾದಮೇಲೆ ನೀವು
ಅದಾದಮೇಲೆ ನೀವು ಈಗ ಡ್ರೆಸ್ ಫಾರ್ ಎಕ್ಸಾಂಪಲ್ಗೆ ಏನೊಂದು ಡ್ರೆಸ್ ಏನಾದರೂ ತರಿಸಿದ್ರೆ ಅದನ್ನು ಈ ರೀತಿ ಹೇಳಬೇಕಾಗಿರುತ್ತೆ. ಬ್ಲ್ಯಾಕ್ ಕಲರಲ್ಲಿ ಬಂದಿದೆ, ಇದರಲ್ಲಿ ವೈಟ್ ಕಲರ್ ಎಂಬ್ರಾಯ್ಡರಿ ವರ್ಕ್ ಆಗಿದೆ, ಈ ರೀತಿ ನೋಡಿ ಅಲ್ಲಿದೆ, ಇಲ್ಲಿ ಕೂಡ ವರ್ಕ್ ಇದೆ ಅಂತೆಲ್ಲ ಹೇಳಿಬಿಟ್ಟು ನೀವು ಹಾಕಿಬಿಟ್ಟು ತೋರಿಸೋದಾದ್ರೂ ಕೂಡ ರಿವ್ಯೂ ಮಾಡಿ ತೋರಿಸ್ಬೇಕಾಗಿರುತ್ತೆ. ಓಕೆನಾ. ಮತ್ತು ನೀವು ಇದರಲ್ಲಿ ಕರೆಕ್ಟಾಗಿ ಅದರ ಪ್ರೈಸ್ನ ಹೇಳಬೇಕು, ಪ್ರೈಸ್ ಹೆಚ್ಚು ಕಮ್ಮಿ ಮಾಡಬೇಡಿ, ಕರೆಕ್ಟ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಅದ್ರ ಪ್ರೈಸ್ ಎಲ್ಲದನ್ನು ನೀವು ಡೀಟೇಲ್ ಆಗಿ ಹೇಳಬೇಕಾಗಿರುತ್ತೆ. ಇಲ್ಲ ನಾವು ಬೇರೆ ಯಾವುದಾದ್ರೂ ಕಿಚನ್ ಐಟಮ್ ಪ್ರಾಡಕ್ಟ್ನ ತರಿಸಿದ್ದೀವಿ ಅಂದರೆ ಅದನ್ನು ಕೂಡ ಸೇಮ್ ಇದೇ ರೀತಿ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಅದ್ರ ಕ್ವಾಲಿಟಿ ಹೇಗಿದೆ, ಅದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತೆಲ್ಲ ನೀವು ಒಂದು ವಿಡಿಯೋನ ಶೂಟ್ ಮಾಡಿ ತಗೊಳ್ಬೇಕಾಗಿರುತ್ತೆ. ಓಕೆನಾ. ಇದಿಷ್ಟು ಬಂದ್ಬಿಟ್ಟಾಯಿತು ಪ್ರಾಡಕ್ಟ್ನ ತರಿಸೋದು, ಪ್ರಾಡಕ್ಟಿಂದು ವಿಡಿಯೋ ಶೂಟ್ ಮಾಡಿ ನೆಕ್ಸ್ಟ್ ನಾವು ಏನೆಲ್ಲ ಹೇಳಬೇಕು ಅಂತ ಪ್ರಾಡಕ್ಟ್ ಬಗ್ಗೆ. ಮತ್ತು ನೀವು ಪ್ರಾಡಕ್ಟ್ ಬಗ್ಗೆ ಹೇಳಬೇಕಾದ್ರೆ ಅದರಲ್ಲಿ ಕಸ್ಟಮರ್ ಫೀಡ್ಬ್ಯಾಕ್ ಹೇಗಿದೆ ಮತ್ತು ಎಷ್ಟು ಜನ ಬೈ ಮಾಡಿದ್ದಾರೆ ಅಂತಲೂ ಹೇಳಬೇಕು. ಓಕೆನಾ. ಅದನ್ನು ಸ್ಕ್ರೀನ್ಶಾಟ್ ಹಾಕಿಬಿಟ್ಟು ನೀವು ಹೇಳ್ಬೋದು. ಇದರಿಂದ ಕೂಡ ನಿಮ್ಮ ಆಡಿಯನ್ಸ್ ಏನಿದ್ದಾರೆ ಅವರು ಟ್ರಸ್ಟ್ ಮಾಡಿಬಿಟ್ಟು ನಿಮ್ಮ ಲಿಂಕ್ ಥ್ರೂ ಹೋಗ್ಬಿಟ್ಟು ಬೈ ಮಾಡ್ತಾರೆ. ಓಕೆನಾ. ಇದಿಷ್ಟಾಯಿತು ಶೂಟ್ ಮಾಡೋದು, ವಿಡಿಯೋ ಶೂಟ್ ಮಾಡಿ ಎಡಿಟಿಂಗ್ ಮಾಡೋದಾಯಿತು, ವಾಯ್ಸ್ ಓವರ್ ಹಾಕಾಯಿತು. ಈಗ ನೀವು ಅಪ್ಲೋಡ್ ಯಾವ ರೀತಿ ಮಾಡೋದು ಯೂಟ್ಯೂಬ್ಗೆ, ಅಪ್ಲೋಡ್ ಮಾಡಾದ್ಮೇಲೆ ಅಫಿಲಿಯೇಟ್ ಲಿಂಕನ್ನು ಯಾವ ರೀತಿ ಜನರೇಟ್ ಮಾಡೋದು, ಅಫಿಲಿಯೇಟ್ ಲಿಂಕಿಂದ ನಮಗೆ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ ಎಲ್ಲದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಮತ್ತು ನೀವು ಈ ರೀತಿ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಏನೆಲ್ಲ ಮಿಸ್ಟೇಕ್ ಮಾಡಬಾರ್ದು ಅಂತ ಎಲ್ಲದನ್ನು ಡೀಟೇಲಾಗಿ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ಲಾಗಿ ವಾಚ್ ಮಾಡಿ. ಓಕೆನಾ. ಈಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನೀವು ಫಸ್ಟು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿಲ್ಲ, ನೀವು ಬಿಗನರ್ಸ್ ಆಗಿ ಫಸ್ಟ್ ಈ ವಿಡಿಯೋನ ನೋಡ್ತಿದ್ದೀರಾ ಅಂದರೆ ಸ್ಟಾರ್ಟಿಂಗ್ ನೀವು ಮೀಶೋಗೆ ಜಾಯ್ನ್ ಆಗಬೇಕಂದ್ರೆ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ತುಂಬ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ಶೋ ಆಗ್ತಿಲ್ಲ ಅಂದರೆ ಮೀಶೋ ಐಡಿಯಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿಂದ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗೋಕೆ ಹೋದರೆ ಅಲ್ಲಿ ನಿಮಗೆ ಮೋರ್ ಆಪ್ಷನ್ ಸಿಗ್ತಿಲ್ಲ ಅನ್ನೋರಿಗೆ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಗೂಗಲ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಮಾಡಿ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಈ ರೀತಿ ವೆಬ್ಸೈಟ್ಗಳು ಶೋ ಆಗುತ್ತೆ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಿಮಗೆ ಇಲ್ಲಿ ಮೀಶೋಗೆ ಜಾಯ್ನ್ ಆಗುವಂತ ಅಂದರೆ ಮೀಶೋ ಜಾಯ್ನ್ ಆಗೋಕ್ಕೆ ಕೆಲವೊಂದು ಆಪ್ಷನ್ಸ್ಗಳು ಇರುತ್ತೆ. ಇಲ್ಲಿ ಆಗಬೇಕಾಗಿರುತ್ತೆ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್. ಓಕೆನಾ. ನಾನು ಆಲ್ರೆಡಿ ಜಾಯ್ನ್ ಆಗಿರೋದ್ರಿಂದ ನನಗೆ ಡೈರೆಕ್ಟ್ ಈ ರೀತಿ ಓಪನ್ ಆಗ್ತಿದೆ. ಇವಾಗ ನೋಡಿ ಇಲ್ಲಿ ನಂದು ಮೇಲ್ಗಡೆ ಪ್ರೊಫೈಲ್ ಪಕ್ಕ ಇಲ್ಲಿ ಇನ್ಸ್ಟಾ ID ತೋರಿಸ್ತಾ ಇದೆ. ಈ ರೀತಿ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಆ್ಯಡ್ ಇನ್ಸ್ಟಾ ಅಂತ ಬರುತ್ತೆ ಅಥವಾ ಆ್ಯಡ್ ಇನ್ಸ್ಟಾ ID ಅಂತ ತೋರಿಸುತ್ತೆ. ಓಕೆನಾ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡಬೇಕಾಗಿರುತ್ತೆ, ನಿಮ್ಮ ಇನ್ಸ್ಟಾಗ್ರಾಮ್ IDಯಿಂದ ಮೀಶೋಗೆ ಲಿಂಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಇದರಿಂದ ಮೀಶೋ ಮತ್ತು ಇನ್ಸ್ಟಾ ಏನಿದೆ ಇದೆರಡು ಬಂದುಬಿಟ್ಟು ಲಿಂಕ್ ಆಗುತ್ತೆ. ಓಕೆನಾ. ಈ ರೀತಿ ನೀವು ಮೀಶೋಗೆ ಇನ್ಸ್ಟಾ IDಯಿಂದ ನೀವು ಲಿಂಕ್ ಮಾಡಲೇಬೇಕಾಗಿರುತ್ತೆ. ಫಸ್ಟು ನೀವು ಈ ರೀತಿ ಮಾಡ್ಕೊಂಡಾದಮೇಲೆ ನೀವು ಯೂಟ್ಯೂಬಲ್ಲಿ ಬೇಕಾದರೂ ವೀಡಿಯೋಸ್ ಹಾಕ್ಬೋದು, ಫೇಸ್ಬುಕ್ಕಲ್ಲೂ ಹಾಕ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲೂ ಹಾಕ್ಬೋದು. ಸ್ಟಾರ್ಟಿಂಗ್ ಇನ್ಸ್ಟಾ ID ಮತ್ತು Gmail ID ಪಾಸ್ವರ್ಡ್ ಕೊಟ್ಬಿಟ್ಟು ಲಿಂಕ್ ಮಾಡಬೇಕಾಗಿರುತ್ತೆ ಮೀಶೋಗೆ. ಓಕೆನಾ. ಈ ರೀತಿ ಲಿಂಕ್ ಮಾಡ್ಕೊಂಡಾದಮೇಲೆ ನೋಡಿ ಈಗ ತೋರಿಸ್ತೀನಿ. ಈ ರೀತಿ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದಾಗ ನಿಮಗೆ ಎಲ್ಲ ಪ್ರಾಡಕ್ಟಲ್ಲೂ ಈ ರೀತಿ ಅಫಿಲಿಯೇಟ್ ಅಂತ ತೋರಿಸುತ್ತೆ. ಈ ಅಫಿಲಿಯೇಟ್ ಏನು ತೋರಿಸ್ತಿದೆ ಅಲ್ವಾ, ಇದರಿಂದನೇ ನಿಮಗೆ ಕಮಿಷನ್ ಸಿಗೋದು. ಯಾವುದೆಲ್ಲ ಪ್ರಾಡಕ್ಟಿಗೆ ಅಫಿಲಿಯೇಟ್ ಅಂತ ತೋರಿಸ್ತಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಇದರಲ್ಲಿ ನಿಮಗೆ ಯಾವ ಪ್ರಾಡಕ್ಟಿಗೆ ಅಫಿಲಿಯೇಟ್ ಅಂತ ತೋರಿಸ್ತಿದೆ ಮಾಡಬೇಕು, ಅದರ ಒಂದು ರಿವ್ಯೂ ವಿಡಿಯೋ ಮಾಡಿ ಇನ್ಸ್ಟಾದಲ್ಲಿ ಒಂದು ವಿಡಿಯೋನ ಹಾಕಬೇಕಾಗಿರುತ್ತೆ. ಇಲ್ಲೊಂದು ಪ್ರಾಡಕ್ಟ್ನ ನಾನು ತೋರಿಸ್ತೀನಿ ನಿಮಗೆ. ಒಂದು ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ಈ 3 ಪೀಸ್ ಕುರ್ತಿ ಸೆಟ್ ಏನಿದೆ ಅಲ್ವಾ, ಇದಕ್ಕೆ ನನಗೆ ಅಫಿಲಿಯೇಟ್ ಅಂತ ತೋರಿಸ್ತಿದೆ, ಅಂದರೆ ಅಫಿಲಿಯೇಟ್ ಪ್ರಾಡಕ್ಟ್ ಇದು. ಇದರಿಂದ ನಾನು ಸೆಲ್ ಮಾಡಿದ್ರೆ 4% ಕಮಿಷನ್ ಶೋ ಆಗ್ತಿದೆ. ಓಕೆನಾ. ನೀವು 4%ಇಂದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಜಾಸ್ತಿ ಕಮಿಷನ್ ಸಿಗೋದನ್ನೇ ಮಾಡೋಕ್ಕೆ ಹೋಗಿ ಸ್ಟಾರ್ಟಿಂಗಲ್ಲಿದ್ದರೆ. ಓಕೆನಾ. ನಿಮಗೆ 10%, 18%, 25% ತನಕ ಕಮಿಷನ್ ಇರುತ್ತೆ ಒಂದೊಂದು ಪ್ರಾಡಕ್ಟಿಗೆ. ಓಕೆನಾ. ಈಗ ಈ ಪ್ರಾಡಕ್ಟ್ನ ನೀವೇನು ಮಾಡಬೇಕು, ಈಗ ಅಫಿಲಿಯೇಟ್ ಅಂತ ತೋರಿಸ್ತೀರ ಅಂದರೆ ಈ ಪ್ರಾಡಕ್ಟೇ ಅಂತಲ್ಲ, ಅಫಿಲಿಯೇಟ್ ತೋರಿಸ್ತಿರೋ ಒಂದು ಪ್ರಾಡಕ್ಟ್ನ ಬೈ ಮಾಡಿಬಿಟ್ಟು ಅದರ ಒಂದು ರಿವ್ಯೂ ವಿಡಿಯೋನ ಮಾಡ್ತೀನಿ ತೋರಿಸ್ತೀನಿ ನೋಡಿ. ಈ ಪ್ರಾಡಕ್ಟಿಂದು ಅಂತಲ್ಲ, ನಾನು ಯಾವುದಾದ್ರೂ ನನಗೆ ಇಷ್ಟ ಬಂದಂಗೆ ನಾವು ಯಾವುದಾದ್ರೂ ಪ್ರಾಡಕ್ಟ್ ತೊಗೋಬೋದು. ಡ್ರೆಸ್ ಅಂತಲೇ ಅಲ್ಲ, ಕಿಚನ್ ಐಟಮ್ ಆಗಿರ್ಬೋದು, ಯಾವುದೇ ಪ್ರಾಡಕ್ಟ್ ಬೇಕಾದರೂ ನಾವು ಬೈ ಮಾಡಿಬಿಟ್ಟು ಅದನ್ನು ಒಂದು ರಿವ್ಯೂ ವಿಡಿಯೋನ ಮಾಡ್ಕೋಬೇಕಾಗಿರುತ್ತೆ ಈ ರೀತಿ. ಓಕೆನಾ. ಈ ರೀತಿ ರಿವ್ಯೂ ವಿಡಿಯೋನ ಮಾಡಿ ಇನ್ಸ್ಟಾಗೆ ನೀವು ಹಾಕಿರಬೇಕಾಗಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ನೀವು ಈ ರೀತಿ ಒಂದು ವಿಡಿಯೋನ ಹಾಕಬೇಕಾಗಿರುತ್ತೆ. ಈ ರೀತಿ ಹಾಕೋದ್ರಿಂದನೇ ನಮಗೆ ಏನಾಗೋದು, ಆಟೋ DM ಎನೇಬಲ್ ಆಗೋದು. ಓಕೆನಾ. ಈ ರೀತಿ ನೀವು ಒಂದು ವಿಡಿಯೋನ ಇನ್ಸ್ಟಾಗ್ರಾಮಿಗೆ ಹಾಕಿದ್ದೆ ಬ್ಯಾಂಕ್ ಡೀಟೇಲ್ಸ್ ಆಪ್ಷನ್ ಕೇಳುತ್ತೆ. ಎಲ್ಲಂದರೆ ನೋಡಿ ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಏನಿದೆಯಲ್ವ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಈ ರೀತಿ ನಿಮ್ಮ ಲೋಗೋ ಏನಿರುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿದ್ರೆ ಇಲ್ಲಿ ಬಂದುಬಿಟ್ಟು ನಮಗೆ ಬ್ಯಾಂಕ್ ಡೀಟೇಲ್ಸ್ ಆಪ್ಷನ್ ಬರುತ್ತೆ. ಅಲ್ಲಿಂದ ಹೋಗ್ಬಿಟ್ಟು ನೀವು ಕರೆಕ್ಟಾಗಿರುವಂಥ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೊಡ್ಬೋದು. ಕೆಲವರಿಗೆ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರ್ತಿಲ್ಲ, ಅಂದರೆ ತುಂಬ ಜನಕ್ಕೆ ಅಪ್ಡೇಟ್ ಆಗಿದೆ, ತುಂಬ ಜನಕ್ಕೆ ಅಪ್ಡೇಟ್ ಆಗಿಲ್ಲ. ಹಾಗಾಗಿ ನ್ಯೂ ಆಗಿ ಜಾಯ್ನ್ ಆಗ್ತಿರೋರಿಗೆ ಈ ರೀತಿ ಪೇಜ್ ಬರ್ತಿಲ್ಲ, ಸ್ವಲ್ಪ ಚೇಂಜ್ ಆಗಿ ಬರ್ತಿದೆ. ಓಕೆನಾ.
ಬಂದ್ಬಿಟ್ಟು ಆಯಿತು ನಾವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಯಾವ ರೀತಿ ಜಾಯ್ನ್ ಆಗೋದು ಅಂತ. ಜಾಯ್ನ್ ಆದಾದಮೇಲೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಇವಾಗ ನಾವು ಹಾಲ್ ವೀಡಿಯೋಸ್ ಮಾಡ್ತಿರೋದ್ರಿಂದ ಅಂದರೆ ಪ್ರಾಡಕ್ಟ್ಸ್ ತರಿಸಿ 4 to 5 ಪ್ರಾಡಕ್ಟ್ಗಳಿಂದು ಒಂದು ವೀಡಿಯೋನ ಮಾಡ್ತಿರೋದ್ರಿಂದ ನೀವು ಯಾವ ರೀತಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದು, ಒಂದು ವೀಡಿಯೋದಲ್ಲಿ 4 to 5 ಪ್ರಾಡಕ್ಟಿಂದ ಅಫಿಲಿಯೇಟ್ ಲಿಂಕ್ ಯಾವ ರೀತಿ ಜನ್ರೇಟ್ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ಜಸ್ಟ್ ಯೂಟ್ಯೂಬ್ನ ಓಪನ್ ಮಾಡಿಕೊಂಡು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ನಾನೀಗ ಇಲ್ಲಿ ಒಂದು ವೀಡಿಯೋನ ಹಾಕ್ತಾ ಇದ್ದೀನಿ. ಇದೆ ಈಗ ರಿವ್ಯೂ ವೀಡಿಯೋನ ಏನು ಮಾಡಿ ತೊಗೊಂಡಿದ್ನಲ್ಲ ಇದನ್ನು. ಹಲೋ ಫ್ರೆಂಡ್ಸ್, ನಾನಿವತ್ತು ಈ ವಿಡಿಯೋನ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಹಾಕ್ತಾ ಇದ್ದೀನಿ ಯೂಟ್ಯೂಬ್ಗೆ. ಓಕೆನಾ, ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಲ್ಲಿಂದ ಒಂದು ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಒಂದು ಥಂಬ್ನೇಲ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಟೈಟಲ್ ಏನಿದೆ ಅದನ್ನು ಕೂಡ ಬರ್ಕೊಳ್ಳಿ. ಟ್ರೆಂಡಿಂಗ್ ಕುರ್ತಿ ಸೆಟ್ ಅಂತ ಹಾಕ್ತೀನಿ ನಾನು. ಟ್ರೆಂಡಿಂಗ್ ಕುರ್ತಿ ಸೆಟ್ ಅಂತ ಹಾಕ್ತೀನಿ. ಇದಾದಮೇಲೆ ಪ್ರೈವೇಟಲ್ಲೇ ಇಟ್ಕೊಂಡು ಅಪ್ಲೋಡ್ ಮಾಡಬೇಕು. ಇದನ್ನೇ ಸೇಮ್ ಡಿಸ್ಕ್ರಿಪ್ಷನ್ ಹಾಕಿ ಮತ್ತು ಟೈಟಲ್ ಟ್ಯಾಗ್ಸ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಾದ್ಮೇಲೆ ನೀವೇನು ಮಾಡಬೇಕು, ಇಲ್ಲಿ ಆ್ಯಡ್ ಪ್ಲೇಲಿಸ್ಟ್ ಇದ್ದರೆ ಪ್ಲೇಲಿಸ್ಟು ಆ್ಯಡ್ ಮಾಡ್ಕೊಂಡು ಇಲ್ಲಿಂದ ಅಪ್ಲೋಡ್ ಮಾಡಬೇಕು. ಓಕೆನಾ, ಇದಿಷ್ಟು ವೀಡಿಯೋನ ಅಪ್ಲೋಡ್ ಮಾಡೋದು. ವಿಡಿಯೋ ಅಪ್ಲೋಡ್ ಮಾಡಾದಮೇಲೆ ನಾವು ಯಾವ ರೀತಿ ಅದಕ್ಕೆ ಅಫಿಲಿಯೇಟ್ ಲಿಂಕನ್ನು ಜನ್ರೇಟ್ ಮಾಡಬೇಕಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರೋ ಒಂದು ವೀಡಿಯೋಗೆ ನಾನು ಯಾವ ರೀತಿ ಅಫಿಲಿಯೇಟ್ ಲಿಂಕನ್ನು ಹಾಕ್ತಾ ಇದ್ದೀನಿ ಅಂತ ಹೇಳ್ಕೊಡ್ತೀನಿ. ಓಕೆನಾ, ಈಗ ನಮ್ಮದು ವೀಡಿಯೋ ಒಂದು ಪ್ರಾಡಕ್ಟ್ ಬೈ ಮಾಡಿ ಅದರ ರಿವ್ಯೂ ವಿಡಿಯೋ ಮಾಡಾಯಿತು. ರಿವ್ಯೂ ವಿಡಿಯೋ ಮಾಡಿಬಿಟ್ಟು ಅದನ್ನು ಎಡಿಟ್ ಕೂಡ ಮಾಡಾಯಿತು. ಈಗ ಯೂಟ್ಯೂಬ್ಗೆ ಅಪ್ಲೋಡ್ ಕೂಡ ಮಾಡಾಯಿತು. ಇವಾಗ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡೋದು ಹೇಗೆ, ಅಫಿಲಿಯೇಟ್ ಲಿಂಕನ್ನು ಜನ್ರೇಟ್ ಮಾಡೋದು ಹೇಗೆ, ಇದರಿಂದ ಹೇಗೆ ನಮಗೆ ಕಮಿಷನ್ ಬರುತ್ತೆ ಅಂತ. ಓಕೆನಾ, ಈಗ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿರೋ ವಿಡಿಯೋಗೆ ನಿಮಗೆ ಹಾಕಿ ತೋರಿಸ್ತೀನಿ. ಈಗ ಈ ವಿಡಿಯೋಗೆ ನಾನು ಅಫಿಲಿಯೇಟ್ ಲಿಂಕನ್ನು ಜನ್ರೇಟ್ ಮಾಡ್ತಾ ಇದ್ದೀನಿ. ಓಕೆನಾ, ಈ ವಿಡಿಯೋಗೆ ನಾನು ಅಫಿಲಿಯೇಟ್ ಲಿಂಕನ್ನು ಜನ್ರೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ವಿಡಿಯೋ ಅಂತೂ ನಮ್ಮದು ಅಪ್ಲೋಡ್ ಆಗಿದೆ. ಬ್ಯಾಕ್ ಹೋಗೋಣ ಮೀಶೋಗೆ ಬ್ಯಾಕ್ ಹೋಗಿಬಿಟ್ಟು ಮೀಶೋ ಕ್ರಿಯೇಟರ್ ಕ್ಲಬ್ ಏನಿದೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಇವಾಗ ನಾವು ಯೂಟ್ಯೂಬ್ಗೆ ಅಲ್ವಾ ನಾವು ಅಫಿಲಿಯೇಟ್ ಲಿಂಕ್ ಮಾಡ್ತಿರೋದು. ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್ ಅಂತ ಏನಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೇಮ್ ಅಂತ ಇದೆ ಅಲ್ವಾ, ಈ ನೇಮ್ಗೆ ಬಂದುಬಿಟ್ಟು ಇಲ್ಲಿ ನಾನು 3 ಪೀಸ್ ಕುರ್ತಿ ಸೆಟ್ ಅಂತ ಕೊಡ್ತೀನಿ. ಓಕೆನಾ, ಕುರ್ತಿ ಸೆಟ್ ಅಂತ ಕೊಡ್ತೀನಿ. ಏನಕ್ಕೆ ನಮಗೆ ಇದು ಅಫಿಲಿಯೇಟ್ ಲಿಂಕ್ ಇದರಿಂದ ಜನ್ರೇಟ್ ಆಗಿದೆ, ಇದರಿಂದ ಎಷ್ಟು ಕಮಿಷನ್ ಬರುತ್ತೆ ಅಂತ ನಾವು ಗೊತ್ತು ಮಾಡ್ಕೊಳ್ಳೋಕ್ಕೆ. ಈಗ ಇಲ್ಲಿ ಸೆಲೆಕ್ಟ್ ಪ್ಲ್ಯಾಟ್ಫಾರ್ಮ್ ಅಂತಿದೆ, ಇನ್ಸ್ಟಾಗ್ರಾಮ್ ಸ್ಟೋರಿ ಇದೆ, ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ. ನಾವಿವಾಗ ಮಾಡ್ತಿರೋದು ಯೂಟ್ಯೂಬಿಂದ ಅಲ್ವಾ, ಯೂಟ್ಯೂಬ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಶೋ ಆಗ್ತಿದೆ, ಪೇಸ್ಟ್ ಯೂಟ್ಯೂಬ್ ಲಿಂಕ್ ಅಂತ ಲಿಂಕ್ ಅಂತ ಇದೆ. ಇವಾಗ ನಾವು ಯಾವ ವಿಡಿಯೋಗೆ ಅಫಿಲಿಯೇಟ್ ಲಿಂಕನ್ನು ಮಾಡ್ತಿದ್ದೀವಿ, ನಾವು ಯಾವ ವಿಡಿಯೋಗೆ ಅಫಿಲಿಯೇಟ್ ಜನ್ರೇಟ್ ಮಾಡ್ತಿದ್ದೀವಿ ಆ ವಿಡಿಯೋದು ಲಿಂಕನ್ನು ಕಾಪಿ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ, ನಾನೀಗ ಇದನ್ನು ಕಾಪಿ ಮಾಡ್ಕೊಳ್ತೀನಿ. ನಾನೀಗ ಇದನ್ನು ಕಾಪಿ ಮಾಡಿಕೊಂಡೆ ವಿಡಿಯೋ ಲಿಂಕನ್ನು. ಕಾಪಿ ಮಾಡ್ಕೊಂಡಾದಮೇಲೆ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಡಾದಮೇಲೆ ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರ್ ಮೇಲೆ ಕ್ಲಿಕ್ ಮಾಡೋಣ. ನಾನು ಈ ಪ್ರಾಡಕ್ಟ್ ಎಲ್ಲ ಆರ್ಡರ್ ಮಾಡಿ ತರಿಸಿ ರಿವ್ಯೂ ವಿಡಿಯೋ ಮಾಡಿರೋದ್ರಿಂದ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲ ನೀವೇನಾದರೂ ತರಿಸಿಲ್ಲ, ಬೇರೆ ಫೋನಲ್ಲಿ ತರಿಸಿದ್ದೀನಿ, ಜಸ್ಟ್ ರಿವ್ಯೂ ವಿಡಿಯೋ ಮಾಡಿದ್ದೀನಿ ಅನ್ನೋರು ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಸ್ಟ್ ಅಂತ ಏನಿದೆ ಅಲ್ವಾ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನಿವಾಗ ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ಈಗ ಅದರಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಇತ್ತು ಅದನ್ನೆಲ್ಲ ನಾನು ತರಿಸಿದ್ದೀನಿ ಆಲ್ರೆಡಿ. ಹಾಗಾಗಿ ಇದನ್ನೆಲ್ಲ ಇಲ್ಲಿಂದ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ಎಷ್ಟು ಪ್ರಾಡಕ್ಟ್ನ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ, 1 2 ಅಂತ ಇಲ್ಲ ನೀವು. ಓಕೆನಾ, ಇದನ್ನೆಲ್ಲದನ್ನ ಈ ರೀತಿ ತರಿಸಿರೋದಲ್ವ, ಹಾಗಾಗಿ ಇದನ್ನೆಲ್ಲದನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದಾಗ ಕಂಪ್ಲೀಟ್ ಇಲ್ಲಿ ಶೋ ಆಗ್ತಿದೆ. ಇವಾಗ 8 ಪ್ರಾಡಕ್ಟು ಸೆಲೆಕ್ಟ್ ಮಾಡಿದ್ದೀನಿ. ನಾನು 8 ಪ್ರಾಡಕ್ಟ್ನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಜಸ್ಟ್ ಈಗ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡೋಣ. ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇವಾಗ ನಮಗೆ ಲಿಂಕ್ ಜನ್ರೇಟ್ ಆಗಿ ಸಿಕ್ಕಿದೆ. ಇವಾಗ ನೀವು ಒಂದೊಂದೇ ಲಿಂಕನ್ನು ಇಲ್ಲಿಂದ ತೊಗೊಂಡ್ಬಿಟ್ಟು ನಿಮ್ಮದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಿತ್ತಲ್ವ ಅಲ್ಲಿ ಪೇಸ್ಟ್ ಕೂಡ ಮಾಡ್ಕೊಳ್ಬೋದು ಒಂದೊಂದೇ ಲಿಂಕನ್ನು. ಇಲ್ಲ ಅಂದರೆ ಕಾಪಿ ಕಲೆಕ್ಷನ್ ಮೇಲೆ ಕೂಡ ಮಾಡ್ಕೊಳ್ಬೋದು. ಓಕೆನಾ, ಕಾಪಿ ಕಲೆಕ್ಷನ್ ಮೇಲೆ ಮಾಡಿಕೊಂಡ್ರೆ ನಮಗೆ ಎಲ್ಲದ್ರದ್ದು ಲಿಂಕ್ ಸಿಕ್ಕಿದೆ. ಈಗ ಒಂದು ಲಿಂಕಿಂದನೇ ಎಲ್ಲ ಪ್ರಾಡಕ್ಟ್ನು ಬೈ ಮಾಡ್ಬೋದು ಅವರು. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಕಲೆಕ್ಷನ್ ಲಿಂಕ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇದಿಷ್ಟು ಪ್ರಾಡಕ್ಟಿಂದು ಒಂದು ಲಿಂಕನ್ನು ಬೇಕಾದರೂ ಕೊಡ್ಬೋದು. ಇಲ್ಲ ನೀವು ಒಂದೊಂದೇ ಲಿಂಕನ್ನು ಸಪ್ರೇಟಾಗಿ ಕೊಡ್ತೀರಾ ಅಂದರೂ ಕೂಡ ಕೊಡ್ಬೋದು. ಇದರಲ್ಲಿ ಈಸಿ ಮೆಥಡ್ ಬಂದುಬಿಟ್ಟು ಇದು ಕಾಪಿ ಕಲೆಕ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋದು. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿಂದ ಬ್ಯಾಕ್ ಹೋಗೋಣ. ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು ಯೂಟ್ಯೂಬ್ ಏನಿದೆ ಓಪನ್ ಮಾಡ್ಕೊಳ್ಳಿ.
ಬ್ಯಾಕ್ ಬಂದುಬಿಟ್ಟು ಈ ಯಾವ ವಿಡಿಯೋಗೆ ನಾವು ಇವಾಗ ಲಿಂಕನ್ನು ಹಾಕ್ತಿದ್ವಿ ಆ ವಿಡಿಯೋದು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ಎಡಿಟನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಈಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಿದೆ ಅಲ್ವಾ, ಇಲ್ಲಿ ಬಂದುಬಿಟ್ಟು ನೀವು ಕೊಡ್ಬೋದು. ಓಕೆನಾ, ಈ ರೀತಿ ಸ್ಪೇಸ್ ಮಾಡ್ಕೊಂಡು ಇಲ್ಲಿ ನೋಡಿ ಲಿಂಕ್ ಅಂತ ಹಾಕಿಬಿಟ್ಟು ಇಲ್ಲಿ ಲಿಂಕನ್ನು ಕೊಡ್ಬೋದು. ಓಕೆನಾ, ಒಂದೊಂದೇ ಪ್ರಾಡಕ್ಟಿಂದ ಕೊಡೋದಾದರೂ ಕೂಡ ಈ ರೀತಿ ಕೊಡ್ಬೋದು. ಏನು ವುಮೆನ್ ಹ್ಯಾಂಡ್ ಬ್ಯಾಗ್ ಅಂತ ಹಾಕಿ ಒಂದರಿಂದ ಕೊಟ್ಟಿದ್ದೀನಿ, ಬೆಡ್ಶೀಟ್ ಅಂತ ಹಾಕಿ ಅದರಿಂದ ಲಿಂಕ್ ಕೊಟ್ಟಿದ್ದೀನಿ. ಈ ರೀತಿ ಒಂದೊಂದು ಸಪ್ರೇಟಾಗಿ ಕೊಡ್ಬೋದು. ಇಲ್ಲಾಂದರೆ ಆಲ್ ಪ್ರಾಡಕ್ಟ್ ಲಿಂಕ್ ಅಂತ ಹಾಕಿಬಿಟ್ಟು ಕೂಡ ಈ ಲಿಂಕನ್ನು ನೀವು ಕೊಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಲವರು ನಮಗೆ ಪ್ರಾಡಕ್ಟ್ ಲಿಂಕ್ ಶೋ ಆಗ್ತಿಲ್ಲ, ಬ್ಲೂ ಲೈನಲ್ಲಿ ಲಿಂಕ್ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಏನು ಮಾಡಿ, ಜಸ್ಟ್ ಈ ವಿಡಿಯೋಗೆ ಹೋಗ್ಬಿಟ್ಟು Hello guys, welcome back. ಜಸ್ಟ್ ಈ ವಿಡಿಯೋಗೆ ಹೋಗ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವೇನು ಮಾಡಬೇಕು, ಆಲ್ ಪ್ರಾಡಕ್ಟ್ ಲಿಂಕ್ ಅಂತ ಟೈಪ್ ಮಾಡಿ. ಆಲ್ ಪ್ರಾಡಕ್ಟ್ಸ್ ಲಿಂಕ್ ಅಂತ ಹಾಕಿಬಿಟ್ಟು ಈ ರೀತಿ ಲಿಂಕ್ ಸಿಂಬಲ್ ಹಾಕಿಬಿಟ್ಟು ಈ ರೀತಿ ಹ್ಯಾಂಡ್ ಸಿಂಬಲ್ ಕೂಡ ಕೊಡಿ. ಓಕೆನಾ, ಕೆಳಗಡೆ ಈ ರೀತಿ ಹ್ಯಾಂಡ್ ಸಿಂಬಲ್ನ ಕೊಟ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಜಸ್ಟ್ ಈ ಲಿಂಕ್ ಏನಿದೆ ಅಲ್ವಾ ಈ ಲಿಂಕನ್ನು ಕೊಟ್ಬಿಡಿ. ಸಪ್ರೇಟ್ ಪ್ರಾಡಕ್ಟಿಂದು ಕೊಡೋದಾದರೂ ಕೂಡ ಲಿಂಕನ್ನು ಕೊಡ್ಬೋದು, ಇಲ್ಲ ಈ ಲಿಂಕನ್ನು ಬೇಕಾದರೂ ಕೊಡ್ಬೋದು ಕಮೆಂಟ್ ಬಾಕ್ಸಲ್ಲಿ. ಈ ಕಮೆಂಟ್ನ ನಾನು ಇಲ್ಲಿ ಸೆಂಡ್ ಮಾಡ್ತಾ ಇದ್ದೀನಿ. ಸೆಂಡ್ ಮಾಡಿಬಿಟ್ಟು ಇದನ್ನು ಪಿನ್ ಮಾಡಿಬಿಡಿ. ಇಲ್ಲಿ ಜಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಿನ್ ಅಂತ ಇದೆಯಲ್ವ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಈ ಲಿಂಕ್ ಏನಿದೆ ಅಲ್ವಾ, ಲಿಂಕ್ ಹಾಕಿರೋ ಕಮೆಂಟು ಫಸ್ಟಲ್ಲಿ ಶೋ ಆಗುತ್ತೆ ನೋಡಿ ಈ ರೀತಿ. ಓಕೆನಾ, ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ಇದು ಬಂದುಬಿಟ್ಟು ಈಸಿ ಮೆಥಡ್. ಓಕೆನಾ, ಕಮೆಂಟ್ ಬಾಕ್ಸಲ್ಲಿ ನೀವು ಕೊಡೋದ್ರಿಂದ ನೋಡಿ ಈ ರೀತಿ ಕ್ಲಿಕ್ ಮಾಡಿಕೊಂಡ್ರೆ ಅವರಿಗೆ ಡೈರೆಕ್ಟಾಗಿ ಈ ರೀತಿ ಮೀಶೋಗೆ ಹೋಗುತ್ತೆ. ನಿಮ್ಮ ಆಲ್ ಪ್ರಾಡಕ್ಟಿಂದು ಲಿಂಕ್ ಏನಾಗುತ್ತೆ ಅವರಿಗೆ ಶೋ ಆಗುತ್ತೆ. ಇಲ್ಲಿಂದ ಹೋಗ್ಬಿಟ್ಟು ಅವ್ರು ಯಾವ ಪ್ರಾಡಕ್ಟ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಬೈ ಮಾಡ್ತಾರೆ. ಓಕೆನಾ, ಇದು ಸಿಂಪಲ್ಲಾಗಿ ಈಸಿ ಮೆಥಡ್ ಇದು. ಈ ರೀತಿ ನೀವು ಮೀಶೋ ಹಾಲ್ ವಿಡಿಯೋನ ಮಾಡಿಬಿಟ್ಟು ಆಲ್ ಪ್ರಾಡಕ್ಟ್ ಲಿಂಕನ್ನು ಕೊಡ್ಬೋದು. ಓಕೆನಾ, ನೋಡಿ ಈಗ ನಂದು ಇದು ಬಂದುಬಿಟ್ಟು ಇನ್ನೊಂದು ಚಾನಲ್, ಇದರಲ್ಲಿ ನಾನು ಈ ರೀತಿ ಹಾಲ್ ವೀಡಿಯೋಸ್ನ ಮಾಡ್ತಿರೋದು. ಓಕೆನಾ, ಓಕೆ ಫ್ರೆಂಡ್ಸ್, ಇನ್ನೂ ಯಾರಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈ ಚಾನಲ್ಗೆ ಒಂದ್ಸಲ ನೋಡಿಬಿಟ್ಟು ಚಾನಲಲ್ಲಿ ನಾನು ಯಾವ ರೀತಿ ವೀಡಿಯೋಸ್ ಹಾಕಿದ್ದೀನಿ ಅಲ್ಲಿ ಆ ರೀತಿ ನೋಡಿಕೊಂಡು ನೀವು ಕೂಡ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಬಿಗಿನರ್ಸ್ ಆಗಿದ್ದರೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಇದ್ದವರು ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ, ಅರ್ಥ ಆಯಿತು ಅಂದ್ಕೊಳ್ತೀನಿ ಮೀಶೋ ಹಾಲ್ ವೀಡಿಯೋಸ್ನ ಯಾವ ರೀತಿ ಮಾಡೋದು ಅಂತ. ವೀಡಿಯೋ ಇಷ್ಟ ಆಗಿ ಯೂಸ್ಫುಲ್ ಆಗಿದ್ದರೆ ಒಂದೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇರೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.